ಇವತ್ತು ಈ ಗೋಧಿಯಿಂದ ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಸ್ವೀಟ್ ಒಂದನ್ನು ಮಾಡ್ತೀವಿ. ಹೇಗೆ ಮಾಡೋದು ನೋಡೋಣ. ಅದರ ಹೆಸರು ಸಜ್ಜಿಗೆ ಉಂಡೆ ಅಂತ. ಸೊ ಇದನ್ನು ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಜಸ್ಟ್ ಸ್ಯಾಂಪಲ್ ಕ್ವಾಂಟಿಟಿ. ಪ್ರೊಸೀಜರ್ ಹೇಗೆ ಅಂತ ತೋರ್ಸೋಕ್ಕೆ. ಪ್ರೊಸೀಜರಲ್ಲಿ ಸೋಕಿಂಗ್ ಎಲ್ಲ ಇದೆ, ಅದಕ್ಕೆ ಟೈಮ್ ಆಗುತ್ತೆ ಅಂತ ಅದು ಮುಂಚೆ ಸೋಕ್ ಮಾಡಿದ್ದೀವಿ, ಮತ್ತೆ ತೋರಿಸುವ. ಈಗ ಜಸ್ಟು ಪ್ರೊಸೀಜರ್ ಅಷ್ಟೇ. ನಮಗೆ ಒಂದು ನಿಮಿಷ ಕ್ವಾಂಟಿಟಿ ಹೇಳೋ. ನಮಗೆ ಎಷ್ಟು ಕ್ವಾಂಟಿಟಿ, ಎಷ್ಟು ಗೋಧಿ ತಗೋತೀವೋ ಅಷ್ಟು. ಹಂಗಲ್ಲ, ಆ ಅಳತೆ ಕ್ವಾಂಟಿಟಿ ಅಲ್ಲ. ಒಂದು ಮನೆ ಹೌಸ್ ಹೋಲ್ಡ್ಗೆ ಎಷ್ಟು ಕ್ವಾಂಟಿಟಿ ಗೋಧಿ ತಗೋಬೇಕು? ಒಂದು 4 ಜನ ತಿನ್ನಂಗೆ. 4 ಜನ ಅಂದರೆ ಅರ್ಧ kg. ಅರ್ಧ kg. ಓಕೆ. ಸೊ ಆ್ಯಕ್ಚುಲಿ ಅರ್ಧ kg ಕ್ವಾಂಟಿಟಿ, ಬಟ್ ಈಗ ಸ್ಯಾಂಪಲ್ ಕ್ವಾಂಟಿಟಿ ಪ್ರೊಸೀಜರ್ಗೆ. ಸೊ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಾ? ಇಲ್ಲ ಸೀದೋಗುತ್ತೆ. ಓಕೆ, ಲೋ ಫ್ಲೇಮಲ್ಲಿ. ಒಂದು ಮೀಡಿಯಮ್. ಓಕೆ, ಮೀಡಿಯಮ್ ಫ್ಲೇಮಲ್ಲಿ. ಇದು ಯಾವ ಥರ ಬರೋ ತನಕ? ಹರಳು ಥರ ಆಗುತ್ತೆ. ಪಾಪ್ಕಾರ್ನ್ ಥರ ಓಪನ್ ಆಗೋ ತನಕನಾ? ಹಂಗೆ ಅಷ್ಟೊಂದು ಆಗಲ್ಲ, ನೋಡೋಣ. ಆ ಸ್ಟೇಜ್ ನೋಡೋಣ. ಯಾವ ಥರ ವೆರೈಟಿ ಗೋಧಿ ಸೆಲೆಕ್ಟ್ ಮಾಡಬೇಕು? ಜಗ ಗೋಧಿ ಅಂದರೆ ಸಾಕು, ನಾರ್ಮಲ್. ಓಕೆ. ಸೊ ಇದು ಪಟ ಅಂತಿದೆ ಕೆಲವು. ಸ್ವಲ್ಪ ವೈಟಾಗಿ ಕಾಣುತ್ತೆ, ಒಳಗಡೆ ಶುರು ಆಗುತ್ತೆ. ಸೊ ಆ ಥರ ಪಟ ಎಲ್ಲನೂ ಪಟ ಅನ್ನೋ ತನಕ ಒಂದು ಸ್ವಲ್ಪ ಹುರ್ಕೋಬೇಕಲ್ಲ ಮಮ್ಮಿ? ಹಂಗೆ ಇನ್ನೂ ಕಂಟಿನ್ಯೂ ಉರಿತಾರೆ. ಪಾಪ್ಕಾರ್ನ್ ಆಗುತ್ತಾ ಇದು? ಆಗಲ್ಲ, ಸೀದ ವೀಟ್. ಇದನ್ನು ತೊಯ್ಸ್ಬಿಟ್ಟು ಹುರಿದ್ರೆ ಮಂಡಕ್ಕಿ ಥರ ಉದ್ದುದ್ದ ಬರುತ್ತೆ. ಈಗ ಇದು ಏನು ತೊಳೆದು ಏನೂ ಇಲ್ಲ, ಡೈರೆಕ್ಟ್ ಅಂಗಡಿಯಿಂದ ತಂದು. ತೋಯಿಸಿದ್ಮೇಲೆ ಏನಾಗುತ್ತೆ ಅದು? ಮಂಡಕ್ಕಿ ಥರ ಉದ್ದುದ್ದ ಗೋಧಿ ಪುರಿ. ಅದನ್ನೇನು ಬೇಲ್ ಪುರಿ ಥರ ತಿನ್ಬೋದಾ? ಆಗಲ್ಲ. ಉಪ್ಪು ಖಾರ ಹಾಕ್ಕೊಂಡು ಒಗ್ಗರಣೆ ಮಾಡಿ. ಎಲ್ಲ ಬಿಳಿ ಪಟ ಅಂತ ಬಿಟ್ಟು ಕಣ್ಣು ಬಿಡಬೇಕು. ಕಣ್ಣು ಬಿಡುತ್ತೆ, ಕೆಲವು ಕಣ್ಣು ಬಿಡಲ್ಲ. ಬಟ್ ಕೆಲವು ರೋಸ್ಟು ಆಗ್ತಾ ಇದೆ ಅಲ್ವಾ? ಮತ್ತೆ ಅದಕ್ಕೆ ಅಲ್ಲಿ ಕೈ ಆಡಿಸ್ತಾ ಇರ್ಬೇಕು. ಸೆಂಟ್ರು ಬೆಂಕಿ ಫೋರ್ಸ್ ಜಾಸ್ತಿ ಇರುತ್ತಲ್ಲ, ಸೀದೋಗ್ತದೆ. ಸೊ ಈಗೆಲ್ಲ ಸ್ವಲ್ಪ ಬ್ರೌನಿಶ್ ಆಗಿದೆ. ಕೆಲವು ಕಣ್ಣು ಬಿಟ್ಟಿಲ್ಲ ಅಂದರೂ ಬ್ರೌನ್ ಆಗಿದೆ. ಸೊ ಇದು ಆಗಿದೆ ಇವಾಗ ಆಗಿದೆ. ಒಂದು ಸೆಕೆಂಡ್ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹೊಡಿಯೋಣ, ಸರಿ ಮಾಡ್ಕೋಬೇಕು. ಸೊ ಪೇಪರ್ ಮೇಲೆ ಏರ್ ಡ್ರೈಗೆ ಬಿಡೋದು ಇದನ್ನು. ಸರಿ ಆದಮೇಲೆ ಸೊ ಈಗ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಜರಡಿ ಹಿಡ್ಕೊಂಡು ನೆಕ್ಸ್ಟ್ ಪ್ರೊಸೀಜರು. ಕ್ವಾಂಟಿಟಿ ಜಾಸ್ತಿ ಇದ್ದರೆ ಗಿರಣಿ ಮಿಷಿನಲ್ಲಿ ಪುಡಿ ಮಾಡಿಸ್ಕೋತಾರೆ. ಐ ಮೀನ್ ಹಿಟ್ಟಲ್ಲ, ತರಿ ರವೆ ಥರ ಇರಬೇಕು. ಸೊ 1/2 kg ಇದ್ದರೆ ಮಿಷಿನ್ಗೆ ಕೊಟ್ಟಿರೋದಾ ಇಲ್ಲ ಇದರ ಮಿಕ್ಸಿಲಿ ಹಾಕಿರೋದಾ? ನಾನು ಮಿಕ್ಸಿಗೆ ಹೊಡೆದಿರೋದು. ಓಕೆ. ಹೆಚ್ಚಿಗೆ ಇರುತ್ತಲ್ಲ ಆವಾಗ. ಸೊ ಈ ಥರ ದಪ್ಪ ರವೆ ಥರ. ದಪ್ಪ ಅಲ್ಲ, ಮುಟ್ಟು ನೋಡಿ. ನನಗಿಲ್ಲಿ ಗೊತ್ತಾಗುತ್ತೆ. ಉಪ್ಪಿಟ್ಟು ರವೆ ಸ್ಟೈಲ್. ಬನ್ಸಿ ರವೆ ಬರುತ್ತಲ್ಲ, ಅಯ್ಯೋ ಬನ್ಸಿ ರವೆ ಅಲ್ಲ, ಬಾಂಬೆ ರವೆ. ಉಪ್ಪಿಟ್ಟು ರವೆ ಅಷ್ಟು ಸಣ್ಣಕ್ಕೆ, ತುಂಬ ಪುಡಿ ಪ್ಲಸ್ ಕೋರ್ಸ್ ಆಗಿ. ಪುಡಿ ಆ್ಯಂಡ್ ಕೋರ್ಸ್ ಎರಡು ಮಿಕ್ಸ್ ಆಗಿ. ಓಕೆ. ಪುಡಿ ಜಾಸ್ತಿ ಮಾಡಿಕೊಂಡ್ರೆ ಸಜ್ಜಿಗೆ ಮ್ಯಾತ್ಗಾಗ್ಬಿಡುತ್ತೆ. ಈ ಥರ ಇದ್ದರೆ ಸ್ವಲ್ಪ ಪುಡಿ ಇದ್ರೂ ನಡೆಯುತ್ತೆ. ಸೊ ಈ ಥರ ಮಾಡ್ಕೋಬೇಕು. ಇದನ್ನೇನು ಹಾಕೋ ಕೆಲಸ ಇದೆ, ಈಗ ಜರಡಿ ಹಾಕೋ ಕೆಲಸ ಇಲ್ಲ, ಯಾಕಂದರೆ ಪೌಡ್ರಸ್ ಕಮ್ಮಿ ಇದೆ, ಕೋರ್ಸಸ್ ಬೇಕಾಗಿರೋಷ್ಟಿದೆ. ಇನ್ ಕೇಸ್ ಪೌಡ್ರ್ ಜಾಸ್ತಿ ಆಗೋಯ್ತು ಬೈ ಚಾನ್ಸ್ ಅಂದರೆ ಜರಡಿ ಹಾಕ್ಕೋಬೋದು. ಜರಡಿ ಹಾಕಿದ್ದು ಕೆಳಗಡೆ ಜರಡಿ ಬಂದಿದ್ದು ಏನು ಮಾಡ್ತೀಯ ಮತ್ತೆ? ಅದು ವೇಸ್ಟ. ಅದನ್ನು ಚಪಾತಿ ಹಿಟ್ಟಿಗೆ ಹಾಕೊಂಡ್ಬಿಡೋದು. ಚಪಾತಿಗಲ್ಲ, ಇದಕ್ಕೇನೆ ಸ್ವಲ್ಪ ಹಾಕ್ಕೋಬೇಕು. ಇನ್ನು ಅದನ್ನು ಎಕ್ಸ್ಟ್ರಾ ಅಂದರೆ ತುಪ್ಪ ಹಾಕಿ ಉರಿಟ್ಟು ಬೆರೆಸ್ತೀವಲ್ಲ, ಹಂಗೆ ಬೆರೆಸ್ಕೊಂಡು ತಿನ್ನು. ಚಪಾತಿ ಹಿಟ್ಟಿಗೆ ಚಪಾತಿ ಹಿಟ್ಟು ಚೆನ್ನಾಗಿರಲ್ಲ. ಓಕೆ. ಸೊ ಈಗ
ಇದು ಅರ್ಧ ಕೆ ಜಿ ಕ್ವಾಂಟಿಟಿನಾ? ಸೊ ನಮ್ಮ ಮನೆಗೆ ಬೇಕಾಗಿರೋಷ್ಟು ಅರ್ಧ ಕೆ ಜಿ ಕ್ವಾಂಟಿಟಿ. ಸೊ ಈ ಥರದ ಪುಡಿನ ಇವಾಗ ನೀರು ಹಾಕಿ 1.25 ಗಂಟೆ ನೆನೆಸಿ 1 ಅವರ್ ನೆನೆಸಿದ್ದಾರೆ ಈಗ. ಸೊ ಅದು ಹೀಗೆ ಸ್ವಲ್ಪ ಒದ್ದೆ ಆಗಿದೆ. ಭಾಳ ಒದ್ದೆ ಮಾಡಬಾರ್ದು. ಲೈಟಾಗಿ ಒದ್ದೆ ಆಗಿದೆ ಅಷ್ಟೇ. ಆ್ಯಕ್ಚುಲಿ ಉರಿಟ್ಟು ಗಟ್ಟಿ ಉರಿಟ್ಟು ಬೆರೆಸ್ತೀವಲ್ಲ ಬೆಲ್ಲ ಹಾಕಿ ಆ ಸ್ಟೈಲಲ್ಲಿ ಇರುತ್ತಿದ್ದು. ಇವಾಗ ಇದೆಲ್ಲ ಉಂಡೆ ಇಲ್ದಿರ ಹಸನು ಮಾಡ್ಕೋಬೇಕು. ಹಿಂಗೆ ಜರಡಿ ತೊಗೊಂಡ್ಬಿಟ್ಟು ಜರಡಿಯಲ್ಲಿ ಹಿಂಗಂತ ಇರ್ತಾರೆ. ನಾವು ಹೋಲಿರೋವಂಥದ್ದು ಒಂದು ಬಟ್ಲ ತೊಗೊಂಡು ಅದರಲ್ಲಿ ಉಂಡೆ ಇದ್ದರೆ ಸಜ್ಜಿಗೆ ಒಳಗಡೆ ಗಟ್ಟಿ ಬಾಯಿ ಸಿಗ್ತಾ ಇರುತ್ತೆ. ಇವಾಗ ಇದನ್ನ ಹಿಂಗೆ ಹಾಕ್ಕೊಂಡು ಹಿಂಗೆ ಉಂಡೆ ಎಲ್ಲ ಹಿಂಗೆ ಹಸನು ಮಾಡ್ಕೊಂತ ಹೋಗ್ಬೇಕು. ಕೆಳಗೆ ಬೀಳುತ್ತೆ ನೋಡಿ ಅಲ್ಲಿ. ಸೊ ಈಗ ಬಾಣಲಿಯಲ್ಲಿರೋಷ್ಟು ಫುಲ್ಲು ಹಿಂಗೆ ಮಾಡ್ಕೋಬೇಕಾ ಈಗ? ಹೌದು. ಅದೆಷ್ಟೊತ್ತಾಗುತ್ತೆ ಮತ್ತೆ? ಸೊ ಇದು ಸ್ವಲ್ಪ ಟೈಮ್ ಹಿಡಿಸುತ್ತೆ. ಸೊ ಟೈಮ್ ತಗೊಂಡು ಮಾಡಬೇಕು ಈ ಡಿಶ್ಶು. ಹಸ್ನಿಂಗ್ ಆ್ಯಂಡ್ ಹಸ್ನಿಂಗ್. ಇದು ಕೆಳಗೆ ಬೀಳೋದು ಅಷ್ಟೇ ಅಲ್ಲ, ಮೇಲ್ಗಡೆ ಇರೋದೂ ಗಂಟೆಲ್ಲ ಬಿಟ್ಟು ಪುಡಿ ಆದರೆ ಆ್ಯಕ್ಚುಲಿ ಅದು ಸಾಕು, ಅದು ಯೂಸ್ ಮಾಡ್ಕೋಬೋದು. ಜರಡಿಯಲ್ಲೇ ಅಲ್ದಿದ್ರು ಅಲ್ಲೇ ಬಾಣಲಿಯಲ್ಲೇ ಮಾಡ್ಕೋಬೋದು ಬೇಕಿದ್ರೆ. ಆದರೆ ಇದು ಬೇಗ ಆಗುತ್ತೆ ಹಿಂಗಂದರೆ ಬೇಗ ಇಳಿಯುತ್ತೆ. ಇಲ್ಲಾಂದರೆ ಅದರಲ್ಲಿ ಭಾಳ ಹೊತ್ತು ಬಿಡಿಸ್ತಾ ಇರಬೇಕು. ಸೊ ಈಗ ಮೇಲ್ಗಡೆದು ಎಲ್ಲ ಯಾವುದು ಗಂಟಿಲ್ದಿರ ಓಪನ್ ಆಗಿದೆ, ಅದನ್ನು ಡೈರೆಕ್ಟಾಗಿ ಎಲ್ಲ ಹಿಂಗೆ ಸ್ವಲ್ಪ ಇದ್ದಾಗ ಮಾಡಿಬಿಟ್ರೆ ಬಿಟ್ಕೊಂಡ್ಬಿಡುತ್ತೆ ಎಲ್ಲ. ಅಷ್ಟೇ. ಈಗ ಅದನ್ನು ಯೂಸ್ ಮಾಡ್ಕೊಂಬಿಡೋದು. ನೆಕ್ಸ್ಟ್ ಬ್ಯಾಚ್ ನೋಡಿ. ಸೊ ಇವಾಗ ಎಲ್ಲದನ್ನು ಉದುರಿಸಿ ಓಪನ್ ಮಾಡಿದ್ದಾಯಿತು. ನೆಕ್ಸ್ಟ್ ಸ್ಟೆಪ್ಪು ಏನಮ್ಮ? ಇಟ್ಟು ಉರಿಬೇಕು ಅದನ್ನು. ಓ, ಇವಾಗ ಆ್ಯಕ್ಚುಲಿ ಹುರಿದ್ಬಿಟ್ಟೆ ನಾವು ಪುಡಿ ಮಾಡಿರ್ತೀವಲ್ಲ, ಮತ್ತೇನೂ ಉರಿಬೇಕಾ? ಹಾಂ. ಓ, ಸೊ ಇದು ಹೈ ಲೆವೆಲ್ ಪ್ರೊಸೀಜರ್ ಇದೆ. ತುಂಬ ಪೇಷನ್ಸಿಂದ ಮಾಡ್ಕೋಬೇಕು ತಿನ್ನಬೇಕಂದ್ರೆ. ಇಲ್ಲ ಅಂದರೆ ಅಯ್ಯಂಗಾರ್ ಬೇಕ್ರಿಯಲ್ಲೂ ತೊಗೊಂಬರ್ಬೋದು. ಇದು ಹುರಿದಿಲ್ಲ ಅಂದರೆ ಹಾಳಾಗುತ್ತೆ. ಓಕೆ. ಜಸ್ಟ್ ತಿಂದ್ಬಿಡ್ತಾರಲ್ಲ, ಭಾಳ ಜನ ಹಿಡ್ದಿರಾ ಅಂಥವ್ರಾದರೆ ಇಮಿಡಿಯೇಟಾಗಿ ಪಾಕ ಮಾಡಿ ಅದ್ರಲ್ಲಿ ಹಾಕಿ 1 ದಿನ 2 ದಿವಸದಲ್ಲಿ ಮುಗಿಸ್ಕೊಂಡ್ಬಿಡ್ಬೋದು. ಇದನ್ನ ಇವಾಗ ಎಷ್ಟು ತನಕ ಉರಿಬೇಕು? ಸ್ವಲ್ಪ ಅದೆಲ್ಲ ಡ್ರೈ ಆಗುತ್ತೆ ಹೆಚ್ಚಿರೋದ್ರಲ್ಲಿ. ಈಗ ಒಂಚೂರು ತುಪ್ಪ ಹಾಕ್ತೀನಿ ನೋಡಿ. ಓ, ಸೊ ಇದು ನೀರು ಹಾಕಿ ಹಸಿಯಾಗಿರೋದು ಬೆಚ್ಚಗಾಗೋ ತನಕ ಉರಿಬೇಕು. ಐ ಅಂಡರ್ಸ್ಟುಡ್. ಸುಮ್ಮನೆ ಅದು ಚಮಕ್ಗ ತುಪ್ಪ ಅಲ್ಲ, ಸ್ಮೆಲ್ ಬರುತ್ತೆ. ಅದೇ ಚಮಕ್ ಅಂತಾರೆ, ನಂಗೆ ಗೊತ್ತಿಲ್ಲ. ಅಂದರೆ ಡೆಕೋರೇಷನ್ಗೆ ನೀಡಿಲ್ಲ. ಅದು ನೀಡಿದೆ. ಅದು ಏನು ನೀಡು? ಅದು ಇದರಲ್ಲಿ ಹಾಕಿದಾಗ ಒಂದೇ ಸಮ ಗಟ್ಟಿಯಾಗಿ ಮೆತ್ಕೊಂಡ್ಬಿಡ್ಬಾರ್ದಲ್ಲ ಪಾಕದಲ್ಲಿ ಹಾಕಿದಾಗ. ಇವಾಗ ಮುದ್ದೆಗೆ ನಾವು ಒಂಚೂರು ತುಪ್ಪ ಹಾಕ್ತೀವಲ್ಲ, ಗಂಟು ಅದೆಲ್ಲ ಜಾಸ್ತಿ ಕಟ್ಟದಿರ ಹಂಗೆ. ಸೊ ಇದೀಗ ಬೆಚ್ಚಗಾಗೋ ತನಕ ಉರಿತಾ ಇದೆಯಾ? ಇನ್ನೊಂಚೂರು ಡ್ರೈ ಆಗಬೇಕು. ಸೊ ಭಾಳ ಡ್ರೈಯೂ ಆಗಬಾರ್ದು, ಇದು ಒಣ ಆಗುತ್ತೆ ಉಂಡೆ. ಮೀಡಿಯಮ್ ಆಗಿ ಜಸ್ಟ್ ಬೆಚ್ಚಗಾಗಬೇಕೇನೋ ಅಲ್ವಾ? ಇಲ್ಲ, ಇನ್ನೊಂಚೂರು ನೋಡಿ ಗೊತ್ತಾಗುತ್ತೆ ನೋಡಿ. ಅಂದರೆ ವೆಟ್ನೆಸ್ ಜಸ್ಟಿಗೆ 1 ಸೆಕೆಂಡ್ ಮುಂಚೆ ವೆಟ್ನೆಸ್ ಹೋಗಿದೆ ಆ ಥರ. ಓಕೆ. ಇದು ಅಳತೆ ತಿಳ್ಕೊಳ್ಳೋಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆ ವಿಡಿಯೋ ನೋಡಿದ್ರೆ ಕಷ್ಟ ಆಗುತ್ತೆ. ಸೊ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಬೇಕಾಯಿತು. ಇನ್ನೂ ಸ್ವಲ್ಪ ಲೈಟಾಗಿ ಬೆಟ್ಟಿರುತ್ತೆ. ಫುಲ್ ಡ್ರೈ ಆಗಿಬಿಡ್ತು ಅಂದರೆ ತಿನ್ನೋಕ್ಕೆ ಸರಿ ಆಗಲ್ಲ, ಗಟ್ಟಿ ಆಗಿಬಿಡುತ್ತೆ ಆಮೇಲೆ. ಓಕೆ. ಸಿಮಿಲರ್ಲಿ ಇದನ್ನು ಮಾಡಬೇಕೀಗ. ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಸ್ವಲ್ಪ ಬ್ರೌನ್ ಜಾಸ್ತಿ ಆಗಿದೆ, ಇದು ಲೈಟ್ ಆಗಿದೆ.
ಸೊ ಇವಾಗ ಇದು ಬಿಸಿ ಇರುತ್ತಲ್ವಾ, ಹಿಟ್ಟು ಹುರಿದ ಮೇಲೆ ನೋಡು ಹಬೆ ಬರ್ತಾ ಇದೆ. ಆರ್ಬೇಕು ಫುಲ್ಲು ಆರಬೇಕಾ? ಈಗ ಅದು ಪೇಪರ್ ಮೇಲೆ ಹಾಕ್ಬೇಕಾ ಹೆಂಗೆ? ಹಿಂಗೆ ಮಾಡಿ. ಓಕೆ, ಸೊ ಇದು ಫುಲ್ ಆರ್ಬೇಕೀಗ. ಫುಲ್ ಅಲ್ದಿದ್ರೆ ಉಗುರು ಬೆಚ್ಚಂಗನ್ನ ಇರ್ಬೋದು. ಆದರೆ ಆರಬೇಕು. ನೆಕ್ಸ್ಟು ಈಗ ಇದು ಆರಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಎಲ್ಲ ಗಂಟು ಬಂದೈತೆ ನೋಡಿ ಅಲ್ಲಲ್ಲಿ, ಅದನ್ನೆಲ್ಲ ಸಾಫ್ ಮಾಡ್ಕೊಂಡ್ಬಿಡಿ. ಓ ಅದು ಬೆಲ್ಲಿಗೆ ಬಿದ್ದರೆ ಗಟ್ಟಿ ಆಗ್ಬಿಡುತ್ತೆ. ಸೊ ಈಗ ಇದೆಷ್ಟು ಗೋಧಿ ತಗೊಂಡಿದ್ದೀವೋ, ಅರ್ಧ kg ಗೋಧಿ, ಸೊ ಅದು ಅರ್ಧ kg ಬೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಸೊ 400 ಗ್ರಾಮ್ ಬೆಲ್ಲ, ಅದು ಸಮ ಅಲ್ದಿರ ಒಂದು ಸ್ವಲ್ಪ ಕಮ್ಮಿ. ನೀರಲ್ಲಿ ಆಲ್ರೆಡಿ ಅದನ್ನ ಕರಗಿಸಿ ಕುದಿಸಿದ್ಯಾಮ್ಮ? ಹಾಂ, ಕುದಿಸಿ ಬೆಲ್ಲ ಎಲ್ಲನೂ ಬಿಡಿಸ್ಕೊಂಡಿದ್ವಿ. ಸೊ ಕರಗಕ್ಕೆ ಬೇಕಾದಷ್ಟು ಕುದಿಸಿರೋದಷ್ಟೇ, ಕರಗಿಸಿದ್ದಾರೆ. ಅಷ್ಟು ನೀರು ಹಾಕಿಟ್ಟಿದ್ದೀನಿ. ಸೊ ಇದು ಪಾವು ಲೋಟ, ಇದರಲ್ಲಿ 2 ಲೋಟದಷ್ಟು ತಗೊಂಡಿದ್ದಾರೆ. ಆಮೇಲೆ ಇದರ ಬೆಲ್ಲ, ಇದರಲ್ಲಿ ಅರ್ಧ ಲೋಟದಷ್ಟು ನೀರು. ಸೊ ಅದು ಹಾಕಿ ಕರಗಿಸಿ ಇಟ್ಟಿದ್ದಾರೆ. ಸೊ ಇಂಪ್ಯೂರಿಟಿ ಇದ್ರೂ ಫಿಲ್ಟರ್ ಆಗುತ್ತೆ, ಬೆಲ್ಲನೂ ಕರಗುತ್ತೆ. ಬೇಕಿದ್ರೆ ಈ ಮಿಕ್ಸ್ ಇದು ಪೌಡ್ರ್ ಜೊತೆ ಗಸಗಸೆನ ಹುರಿದ್ಬಿಟ್ಟು ಹಾಕ್ಕೋಬೋದು, ಪುಡಿ ಮಾಡಿ ಹಂಗೆ. ಓಕೆ, ಗಸಗಸೆನ ಹಂಗೆ ಹುರಿದ್ಬಿಟ್ಟು ಹಾಕ್ಕೋಬೋದು, ನಮ್ಮನೆಯಲ್ಲಿ ಹಾಕಲ್ಲ. ಸೊ ಈಗ ಇದನ್ನು ಕುದಿಸ್ಬಿಟ್ಟು ಬೆಲ್ಲನ ಪಾಕ, ಎಳೆ ಪಾಕನ ಗಟ್ಟಿ ಪಾಕ? ಎಳೆ ಪಾಕಕ್ಕಿಂತಲೂ ಒಂದು ಸ್ವಲ್ಪ ತೆಳ್ಳು ಉಂಡೆ ಪಾಕ. ತೆಳ್ಳು ಉಂಡೆ ಪಾಕ. ಸೊ ಅದು ಪಾಕ ಬರೋಂಗೆ ಬೆಲ್ಲನ ಕುದಿಸ್ತಾ ಇದ್ದಾರೆ ಇಷ್ಟೇ ಫ್ಲೇಮಲ್ಲಿ. ಈಗ ಥಿಕ್ನೆಸ್ ಟೆಸ್ಟು ಇನ್ನೂ ಬಂದಿಲ್ಲ. ಓಕೆ. ಪಾಕ ಹಿಂಗೆ ಬರ್ಬೇಕು, ಹಿಂಗೆ. ಇದೇ ಥರ ತಾನೇ ಪಾಕದ ಕಡಲೆಗೆ ಬಂದಿದ್ದು ಅವತ್ತು? ಇನ್ನೊಂಚೂರು ಗಟ್ಟಿ ಬರುತ್ತೆ. ಸೊ ಇದು ಸ್ಲೋನಾ? ಸೊ ಇದಾಗಿದೆ. ಇವಾಗ ಗಪ್ ಅಂತ ಹಾಕ್ಬೇಕು, ಅದು ತಿರುಗಿಸ್ಬೇಕು. ಇದು ಹಾಕು. ಸೊ ಸ್ವಲ್ಪ ಕೊಬ್ಬರಿ ತೆಗೆದಿಟ್ಕೊಂಡಿರೋ ಅಲ್ಲಿ. ಓಕೆ, ಇದು ಕೊಬ್ಬರಿ ಇದರಲ್ಲೇ ಹಾಕಿದ್ರೆ ಸೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಇಲ್ಲ ಅಂದರೆ ನಾವು ಕೊಬ್ಬರಿನ ಬಾಲ್ ಮಾಡಿದ್ಮೇಲೆ ಅದು ಕೊಬ್ಬರಿನ ಡೆಕೋರೇಟಿವ್ ಆಗಿ ರೋಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಅದು ನೋಡುವ ಈಗ ನೆಕ್ಸ್ಟ್. ಅಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದಾರೆ ಆ ಥರ ತೋರ್ಸೋಕ್ಕೆ. ಸೊ ಇದು ಬಿಸಿಯೆಲ್ಲ ಆಗಿರುತ್ತಲ್ಲ ಅದಕ್ಕದು. ಸೊ ಈಗ ಇದನ್ನು ರುಬ್ಬಕ್ಕೆ ಅಲ್ಲ, ಏನಂತಾರೆ, ತಿರುಗ್ಸೋಕ್ಕೆ. ಸೊ ಈಗ ಇದನ್ನೆಲ್ಲ ಅದರಲ್ಲಿ ಹಾಕಿ ಮಸ್ತು. ಸೊ ಇದು ಆರಬಾರ್ದು ಬಿಸಿ, ಹಾಗೆ ತಿರುಗಿಸ್ತಾ ಕಲಿಸ್ಬೇಕು ಇದನ್ನು. ಈಗ ಮುದ್ದೆ ಥರ ತಿರುವಿ ಹಾಕ್ಬಿಡೋದು ಇದನ್ನು. ಇನ್ನೊಂದು ಚೂರು ತುಪ್ಪನ ತಗೋ. ಓಕೆ, ಇದನ್ನು ತಿರುಗಿಸ್ತಾ ಇದ್ದಾರೆ, ಅದಕ್ಕಿನ್ನ ತುಪ್ಪ ಬೀಳುತ್ತಂತೆ. ಇದಕ್ಕೆ ಯಾಕೆ ಇನ್ನೂ ಎಕ್ಸ್ಟ್ರಾ ತುಪ್ಪ ಬೀಳುತ್ತೆ ಅನಿಸ್ತು ನಿಮಗೆ? ಏನಕ್ಕೆ? ಕಂಡೀಷನ್ ಅಂತಲ್ಲ, ವಾಸನೆ ಚೆನ್ನಾಗಿರುತ್ತೆ ಅಷ್ಟೇ. ಓಕೆ, ಡೆಕೋರೇಷನ್. ಸೊ ಈ ಥರ ಚಂದ ಗಂಟು ಕಟ್ಟದಿರ ಪಾಕ ಎಲ್ಲದಕ್ಕೂ ಅಂಟ್ಕೊಳ್ಳೋಂಗೆ ತಿರುಗಬೇಕು. ಆಯಿತಾ? ಸೊ ಈಗ ಇದು ಬಿಸಿ ಇದ್ದಂಗೆ ಒಂದು ತುಪ್ಪದಲ್ಲಿ ಗ್ರೀಸ್ ಆಗಿರೋ ಒಂದು ಪ್ಲೇಟಲ್ಲಿ ಉಂಡೆ ಕಟ್ತಾ ಇಟ್ಕೊಳ್ಳೋಣ. ಬಿಸಿಯಲ್ಲೇ ಕಟ್ಟಬೇಕು, ಆಮೇಲೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ತಗೊಳ್ಳೋದು ಅಷ್ಟೇ, ಅದ್ರ ಮೇಲೆ ರೋಲ್ ಮಾಡೋದು, ಇಟ್ಬಿಡೋದು. ಸೊ ಎಲ್ಲದಕ್ಕೂ ಹೀಗೆ ರೋಲ್ ಮಾಡಿ ಇಡ್ಬೋದು, ಗಾರ್ನಿಷ್ ಮಾಡಿ. ಕೊಕೊನಟ್ನ ನಾವು ಅದರೊಳಗಡೆ ಹಾಕ್ಬಿಟ್ಟಿದ್ದೀವಿ, ಸೊ ನೀಡೇನಿಲ್ಲ ಅಂದರೂ ಮಾಡ್ಕೋಬೋದು, ಜಾಸ್ತಿ ಫ್ಲೇವರ್ ಇರುತ್ತೆ ಅಷ್ಟೇ. ಸೊ ಈ ಥರ ಹೀಗೆ ಸಾಫ್ಟಾಗಿ ಪುಚುಕ್ ಇಷ್ಟು ಸಾಫ್ಟಾಗಿ ಇರುತ್ತೆ.
ಸೊ ಈಗ ಉಂಡೆ ಎಲ್ಲ ರೆಡಿ ಆಗಿದೆ. ಸೊ ಸಜ್ಜಿಗೆ ರೆಡಿ.